ಓಂ ಶಾಂತಿ. ಸಾಕಾರ ಮುರಳಿ ಮತ್ತು ಅವ್ಯಕ್ತ ಮುರಳಿ ಅಂದರೆ ಎರಡರ ಅರ್ಥವೇನು ಅಂತ ಇಲ್ಲಿ ತಿಳಿದುಕೊಂಡು ಇಂದಿನಿಂದ ನಾವು ಅವ್ಯಕ್ತ ಮುರಳಿಯ ಅಧ್ಯಯನವನ್ನು ಸ್ಟಾರ್ಟ್ ಮಾಡೋಣ. ಸಾಕಾರ ಮುರಳಿ ಅಂದರೆ ಯಾವಾಗ ಬ್ರಹ್ಮಬಾಬರವರು ವ್ಯಕ್ತದಲ್ಲಿ ಇದ್ದರು, ಅಂದರೆ ಶರೀರದಲ್ಲಿ ಇದ್ದರು ಮಧುವನದಲ್ಲಿ. ಆಗ ಅವರ ಶರೀರದಲ್ಲಿ ಬಂದು ಶಿವಬಾಬರವರು ನುಡಿಸುವಂಥ ಮುರಳಿಗೆ ನಾವೇನು ಹೇಳ್ತೀವಿ, ಸಾಕಾರ ಮುರಳಿ ಅಂತ ಹೇಳ್ತೀವಿ. ಅದನ್ನು ಪ್ರತಿನಿತ್ಯ ನಾವು ಬೆಳಗಿನ ಕ್ಲಾಸ್ನಲ್ಲಿ ಅಧ್ಯಯನ ಮಾಡ್ತೀವಲ್ವ, ಅದು ಸಾಕಾರ ಮುರಳಿ ಆಗಿರುತ್ತೆ. ಯಾವಾಗ ಬ್ರಹ್ಮಬಾಬರವರು ಶರೀರವನ್ನು ಬಿಟ್ಟರು, ವ್ಯಕ್ತದಲ್ಲಿಂದ ಅವ್ಯಕ್ತಕ್ಕೆ ಹೋದರು, ಆ ಮುರಳಿಯನ್ನು ನಾವು ಅವ್ಯಕ್ತ ವಾಣಿ, ಅವ್ಯಕ್ತ ಮುರಳಿ ಅಂತ ಹೇಳ್ತೀವಿ. ಆಗ ಅವರು ಗುಲ್ಜಾರ್ ದಾದಿಯವರ ತನುವಿನಲ್ಲಿ ಬ್ರಹ್ಮಬಾಬಾ ಮತ್ತು ಶಿವಬಾಬಾ ಇಬ್ಬರು ಸೇರಿ ಬಂದು ಅವ್ಯಕ್ತದಲ್ಲಿದ್ದಾಗ ಬಂದು ಮುರಳಿಯನ್ನು ನುಡಿಸ್ತಾರೆ. ಆ ಮುರಳಿಗೆ ನಾವು ಅವ್ಯಕ್ತ ಮುರಳಿ ಅಂತ ಕರಿತೀವಿ. ಯಾವಾಗ 18 ಜನವರಿ 18, 1969ರಲ್ಲಿ ಬ್ರಹ್ಮಬಾಬರವರು ಶರೀರವನ್ನು ತ್ಯಾಗ ಮಾಡಿ ಅವ್ಯಕ್ತ ಆಗಿ ಸಂಪೂರ್ಣ ಪರಿಷ್ಠ ಆಗ್ತಾರೆ. ಆ ದಿನ ಸಂಜೆ ಯಾರು ಗುಲ್ಜಾರ್ ದಾದಿಯವರು ಸಂದೇಶಕ್ಕಾಗಿ ವತನಕ್ಕೆ ಹೋಗ್ತಾರೆ. ಆ ದಿನ ನುಡಿಸಿರುವಂಥ ಮುರಳಿನೇ ಅದು ಸ್ಮೃತಿ ದಿವಸದ ಮುರಳಿ. ಅವತ್ತಿನಿಂದ ನಮಗೆ ಅವ್ಯಕ್ತ ಮುರಳಿ ಸ್ಟಾರ್ಟ್ ಆಗುತ್ತೆ. ಆ ಮುರಳಿಯ ದಿನಾಂಕವಾಗಿದೆ 18/1/1969, ಅಂದರೆ ಜನವರಿ 18. ಪ್ರತಿ ವರ್ಷ ನಾವು ಬ್ರಹ್ಮಬಾಬರವರ ಸ್ಮೃತಿ ದಿವಸವಾಗಿ ನಾವು ಆಚರಣೆ ಮಾಡ್ತೀವಲ್ವ, ಆ ದಿನ ನುಡಿಸಿರುವಂಥ ಮೊದಲ ಅಂದರೆ ಬ್ರಹ್ಮಬಾಬರವರು ಶರೀರವನ್ನು ಬಿಟ್ಟಿರುವಂಥ ಆ ದಿನದ ಮುರಳಿ ಏನಾಗಿದೆ ಅಂತ ಇವತ್ತು ತಿಳಿದುಕೊಳ್ಳೋಣ. ಮುರಳಿಯ ದಿನಾಂಕವಾಗಿದೆ 18/1/1969, बाप दादा मधुबन। पिताश्री जी के अव्यक्त होने के बाद ಅವ್ಯಕ್ತ ವತನ್ ಸೆ ಪ್ರಾಪ್ತ ದಿವ್ಯ ಸಂದೇಶ. ಪಿತಾಶ್ರೀ ಬ್ರಹ್ಮಬಾಬರವರು ಅವ್ಯಕ್ತವಾಗಿರುವಂತಹ ದಿನ ಅವ್ಯಕ್ತ ವತನದಿಂದ ಪ್ರಾಪ್ತಿಯಾಗಿರುವಂಥ ದಿವ್ಯ ಸಂದೇಶ ಏನಾಗಿದೆ, ಅದು ಗುಲ್ಜಾರ್ ದಾದೀಜಿಯವರ ಮುಖಾಂತರ. ದಾದೀಜಿಯವರು ಸಂದೇಶಕ್ಕಾಗಿ ಸೂಕ್ಷ್ಮ ವತನಕ್ಕೆ ಹೋಗ್ತಾರೆ. ಆ ದಿನ ಅಲ್ಲಿ ಸೂಕ್ಷ್ಮ ವತನದಲ್ಲಿ ಏನೇನೆಲ್ಲ ಆಯಿತು ಅದನ್ನು ನಾವಿಲ್ಲಿ ಅನುಭವ ಮಾಡ್ತಾ ಈ ಮುರಳಿಯನ್ನು ಕೇಳೋಣ. ತುಂಬ ವಿಶೇಷವಾಗಿರುವಂಥ ಮುರಳಿ. ಆ ದಿನದಿಂದ ಮೊದಲು ಸಾಕಾರ ಮುರಳಿ ಹೇಗಿತ್ತು ಅದಕ್ಕಿಂತನೂ ಜಾಸ್ತಿ ಪವರ್ಫುಲ್ ಆಯಿತು. ಅಂದರೆ ಯಾಕಂದರೆ ಬ್ರಹ್ಮಬಾಬರವರು ಸಂಪೂರ್ಣ ಪರಿಷ್ಠ ಆಗಿಬಿಡ್ತಾರಲ್ವ, ಆ ಸಂಪೂರ್ಣ ಪರಿಷ್ಠ ಆಗಿರುವ ಶರೀರದಲ್ಲಿ ಶಿವಬಾಬಾ ಬಂದು, ಆಮೇಲೆ ಗುಲ್ಜಾರ್ ದಾದಿ ಕೂಡ ತುಂಬ ಶ್ರೇಷ್ಠ, 8 ಜನ್ಮದಲ್ಲೂ ಸಂಪೂರ್ಣ ಪವಿತ್ರವಾಗಿರುವಂಥ ಶರೀರ ಗುಲ್ಜಾರ್ ದಾದೀಜಿ ಅವ್ರದ್ದು. ಸೊ ಹಾಗಾಗಿ ಆ 3 ಜನಗಳ ಮುಖಾಂತರ ಸೇರಿ ಬರುವಂಥ ವಾಣಿ ತುಂಬ ಪವರ್ಫುಲ್ ಆಗಿರುತ್ತೆ. ಪ್ರತಿನಿತ್ಯ ಒಂದೊಂದು ಅಧ್ಯಯನವನ್ನು ಮಾಡ್ತಾ ಹೋಗೋಣ, ಒಂದೊಂದು ಸೀರೀಸ್ನ. ಈಗ 1969ರ ಎಲ್ಲ ಮುರಳಿಯನ್ನು ನೋಡೋಣ. ಅದರಲ್ಲಿ ಮೊದಲನೆಯ ದಿನದ ಮುರಳಿ ವತನದಲ್ಲಿ ದಾದೀಜಿ ಹೋಗಿರ್ತಾರೆ. ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. आज जब हम वतन में गई तो ಶಿವಬಾಬಾ ಬೋಲೆ. ಯಾವಾಗ ದಾದೀಜಿಯವರು ವತನದಲ್ಲಿ ಹೋಗ್ತಾರೆ ಆಗ ಶಿವಬಾಬಾ ಹೇಳ್ತಾರೆ, साकार ब्रह्मा की आत्मा में आदि से अंत तक 84 जन्मों के चक्र लगाने के संस्कार है, तो आज भी वतन से चक्र लगाने गए थे. ವತನದಲ್ಲಿ ದಾದಿ ಹೋಗ್ಬಿಟ್ಟು ಕೇಳ್ತಾರೆ ಶಿವಬಾಬರವ್ರಿಗೆ. ಅಲ್ಲಿ ಮಾತಾಡುವಾಗ ಶಿವಬಾಬಾ ಹೇಳ್ತಾರೆ, ಬ್ರಹ್ಮಬಾಬರವ್ರಿಗೆ 84 ಜನ್ಮದಿಂದ ಆದಿಯಿಂದ ಅಂತ್ಯದವರೆಗೂ ಒಂದು ಸಂಸ್ಕಾರ ಇತ್ತು. ಅಂದರೆ ನಮ್ಮ 84 ಜನ್ಮ, ಬ್ರಹ್ಮಬಾಬರವರ 84 ಜನ್ಮ ಏನಿತ್ತು ಅದರ ಚಕ್ರವನ್ನು ಸುತ್ತುವ ಅಭ್ಯಾಸ ಇತ್ತು. ಅಂದರೆ ಪಾಂಚಸ್ವರೂಪ ಅಭ್ಯಾಸವನ್ನು ಮಾಡ್ತೀವಲ್ವ, ಸ್ವದರ್ಶನ ಚಕ್ರದ ಅಭ್ಯಾಸ ಮಾಡ್ತೀವಿ, ಆ ಚಕ್ರವನ್ನು ಸುತ್ತುವ ಅಭ್ಯಾಸ ಅವರಿಗೆ ಬ್ರಹ್ಮಬಾಬರವ್ರಿಗೆ ಇತ್ತು. ಅದೇ ರೀತಿ ಕೂಡ ಈಗಲೂ ಸೂಕ್ಷ್ಮ ವತನದಲ್ಲಿ ಮತ್ತೆ ಆ ಚಕ್ರವನ್ನು ತಿರುಗಲು ಹೋಗಿದ್ದಾರೆ ಅಂತ ಯಾರು ಹೇಳ್ತಾರೆ, ಶಿವಬಾಬರವರು ಗುಲ್ಜಾರ್ ದಾದೀಜಿ ಅವರಿಗೆ ಹೇಳ್ತಾರೆ. ಮುಂದೆ ಏನಾಗುತ್ತೆ ಅಂತ ನೋಡೋಣವಾ. ಜೈಸೆ ಸೈನ್ಸ್ ವಾಲೆ ರಾಕೆಟ್ ದ್ವಾರ ಚಂದ್ರಮಾ ತಕ್ಕ ಪਹੁಂಚೆ. ಹೇಗೆ ಸೈನ್ಸ್ನವರು ರಾಕೆಟ್ ಮುಖಾಂತರ ಚಂದ್ರಮಾವನ್ನು ಮುಟ್ಟುತ್ತಾರೆ, ಅದೇ ರೀತಿ ಅವ್ರು ಜಿतना चंद्रमा के नज़दीक पहुँचते गए उतना इस धरती की ಆಕರ್ಷಣ ಸೆ ದೂರ ಹೋತೆ ಗಯೆ. ಅವರು ಹೇಗೆ ಚಂದ್ರನನ್ನು ಮುಟ್ತಾ ಹೋಗ್ತಾರೆ ರಾಕೆಟ್ ಮುಖಾಂತರ, ಭೂಮಿಯಿಂದ ದೂರ ಹೋಗ್ತಾ ಹೋಗ್ತಾ ಭೂಮಿಯ ಆಕರ್ಷಣೆ ಅವ್ರಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅದೇ ರೀತಿ उतना इस धरती की आकर्षण से दूर होते गए, पृथ्वी की आकर्षण खत्म हो गई. ಅವ್ರು ಹೇಗೆ ಚಂದ್ರನನ್ನು ಸಮೀಪ ಹೋಗ್ತಾರೆ, ಚಂದ್ರನನ್ನು ಮುಟ್ತಾರೆ, ಆಗ ಭೂಮಿಯ ಆಕರ್ಷಣೆ ಅವರಿಗೆ ಪೂರ್ತಿಯಾಗಿ ಹೋಗ್ಬಿಡ್ತು.
ಅದೇ ರೀತಿ ವहाँ पहुँचने पर बहुत हल्कापन महसूस होता है. ಅಲ್ಲಿ ಮುಟ್ಟಿದ ತಕ್ಷಣ ಕೂಡ ಅವರಿಗೆ ಹಗುರತೆ ಅನುಭವ ಆಗುತ್ತೆ. ಹೇಗೆ ಅವರು ಕೆಲವೊಂದು ನಾವು ನೋಡ್ತಿದ್ವಿ ಅಲ್ವಾ ನ್ಯೂಸಲ್ಲಿ ವಿಡಿಯೋಸನ್ನು ನೋಡಿದ್ವಿ. ಹೇಗಿರ್ತಿತ್ತು ಅದು ಸೈನ್ಸ್ ಎಕ್ಸ್ಪೆರಿಮೆಂಟ್ ಅಂತ. ಅಲ್ಲಿ ಗುರುತ್ವಾಕರ್ಷಣೆ ಬಲ ಇಲ್ಲದೇ ಇರುವ ಕಾರಣ ಅವರು ಆಕಾಶದಲ್ಲೇ ತೇಲ್ತಾ ಇರ್ತಾರೆ, ಹಗುರತೆ ಅನುಭವನ ಮಾಡ್ತಾರೆ. ಅದೇ ರೀತಿ ಜೈಸೆ ತುಮ್ ಬಚ್ಚೆ ಜಬ್ ಸೂಕ್ಷ್ಮ वतन में आते हो तो स्थूल आकर्षण खत्म हो जाती है तो वहाँ भी धरती की आकर्षण नहीं रहती है. ಹೇಗೆ ನೀವು ಮಕ್ಕಳು ಸೂಕ್ಷ್ಮ ವತನವನ್ನು ಮುಟ್ತೀರಿ, ನಿಮಗೂ ಕೂಡ ಸ್ಥೂಲವಾಗಿರುವಂಥ ಆಕರ್ಷಣೆ ಹೋಗ್ಬಿಡುತ್ತೆ. ಶರೀರದ ಭಾನ ಹೋಗುತ್ತೆ, ಭೂಮಿಯ ಮೇಲಿರುವಂಥ ಆಕರ್ಷಣೆ, ಎಲ್ಲ ಬಂಧನಗಳಿಂದ ಮುಕ್ತರಾಗಿ ನಾವು ಪರಿಷ್ಠೆಗಳಾಗಿ ಸೂಕ್ಷ್ಮ ವತನವನ್ನು ತಲುಪ್ತೀವಲ್ವ, ಅದೇ ರೀತಿ ಅವ್ರಿಗೂ ಕೂಡ ಅವರಿಗೆ ಬರೀ ಕೇವಲ ಭೂಮಿಯ ಆಕರ್ಷಣೆ ಹೋಗುತ್ತೆ. ನಾವೆಲ್ರಿಗೂ ಏನಾಗುತ್ತೆ, ನಮ್ಮ ಶರೀರ ಭಾನ ಕಡಿಮೆ ಆಗುತ್ತೆ. ಎಲ್ಲ ಬಂಧನಗಳಿಂದ, ಆಕರ್ಷಣೆಗಳಿಂದ, ಎಲ್ಲ ವಿಕಾರಗಳಿಂದ ಎಲ್ಲವನ್ನು ನಾವು ಎಲ್ಲ ಭಾರವನ್ನು ಬಿಟ್ಬಿಟ್ಟು ಸೂಕ್ಷ್ಮ ವತನದಲ್ಲಿ ಪರಿಷ್ಠೆಯಾಗಿ ಅಶರೀರಿಯಾಗಿ ಹಗೂರತೆ ಅನುಭವನ ಮಾಡ್ತಾ ಇರ್ತೀವಿ ಅಲ್ವಾ. ಅದನ್ನು ಬಾಬಾರವ್ರು ಹೇಳ್ತಾ ಇದ್ದಾರೆ. ಯಹ ಹೇ ಧ್ಯಾನ್ ದ್ವಾರ ಔರ್ ವಹ ಹೇ ಸೈನ್ಸ್ ದ್ವಾರ. ಇದು ನಮ್ಮದು ಹೇಗಿದೆ ಅಂದರೆ ಧ್ಯಾನದ ಮುಖಾಂತರ ನಾವು ಆಕರ್ಷಣೆಗಳಿಂದ ಮುಕ್ತರಾಗಿರ್ತೀವಿ, ಹಗುರತೆ ಅನುಭವನ ಮಾಡ್ತೀವಿ. ಆದರೆ ಅವ್ರದ್ದು ಸೈನ್ಸ್ನ ಮುಖಾಂತರ. ಅವ್ರು ಬಿ ಏಕ್ ಅಂತರ್ ಬಾಪ್ತಾದ ಸುನಾ ರಹೈತೆ. ಅವರವರು ಮತ್ತೊಂದು ಅಂತರವನ್ನು ಹೇಳ್ತಾ ಇದ್ರಂತೆ. कि वह लोग जब रॉकेट में चलते हैं तो लौटने का कनेक्शन ನೀಚೆ ವಾಲೋನ್ ಸೆ ಹೋತಾ ಹೇ. ಹೇಗೆ ಅವರು ರಾಕೆಟ್ನ ಮುಖಾಂತರ ಚಂದ್ರಮವನ್ನು ಅಥವಾ ಆಕಾಶದಲ್ಲಿ ಏನೇ ಒಂದು ರಿಸರ್ಚ್ಗೆ ಹೋಗ್ತಾರಂದರೆ ಅವರ ಕನೆಕ್ಷನ್ ಎಲ್ಲಿರುತ್ತೆ, ಭೂಮಿಯಲ್ಲಿ ಕುಳಿತುಕೊಂಡು ಇಲ್ಲಿಂದ ಒಬ್ಬರು ಆಪ್ರೇಟ್ ಮಾಡ್ತಾ ಇರ್ತಾರಲ್ವ, ಅವರ ಕನೆಕ್ಷನ್ ಎಲ್ಲಿರುತ್ತೆ, ಭೂಮಿಯಲ್ಲಿ ಇರುವಂಥವ್ರ ಜೊತೆ ಕೆಳಗೆ ಇರುತ್ತೆ. ಕನೆಕ್ಷನ್ ನೀಚೆ ವಾಲೋನ್ ಸೆ ಹೋತಾ ಹೇ. ಲೇಕಿನ್ ಯಹಾ ತೋ ಜಬ್ ಚಾಹೆ ಜೈಸೆ ಚಾಹೆ ಅಪನೆ ಹಾತ್ ಮೇ ಹೇ. ನಮ್ಮದು ಹೇಗೆ ಕನೆಕ್ಷನ್ ಹೇಗಿರುತ್ತೆ, ನಮ್ಮ ಕೈಲೇ ಇರುತ್ತೆ. ನಾವು ಅಶರೀರಿ ಅನುಭವ ಮಾಡಬೇಕು, ಪರಿಷ್ಠೆ ಅನುಭವ ಮಾಡಬೇಕು, ಸೂಕ್ಷ್ಮ ವತನವನ್ನು ರೀಚ್ ಆಗಬೇಕು ಅಂದರೆ ನಮ್ಮ ಕೈಲೇ ಇರುತ್ತೆ. ನಮ್ಮನ್ನ ಯಾರೋ ಕೆಳಗಡೆಯಿಂದ ಆಪ್ರೇಟ್ ಮಾಡ್ತಾ ಇರಲ್ಲ ಅಲ್ವಾ. ಈಗ ನಾವು ಆಪ್ರೇಟ್ ಮಾಡ್ತೀವಿ, ನೀವು ಈ ಡೈರೆಕ್ಷನ್ನಲ್ಲಿ ಹೋಗಿ ಅಲ್ಲಿ ರೀಚ್ ಆಗಬೇಕು ಅಂತ ನಮ್ಗೆ ಯಾರೂ ಹೇಳಲ್ಲ. ಬಟ್ ಸೈನ್ಸ್ಗೆ ಆಯಿತು, ಈ ಫ್ಲೈಟ್ಸ್ ಎಲ್ಲ ಹೋಗಬೇಕು ಅಂದರೆ ಅದಕ್ಕೆ ಆಪ್ರೇಟಿಂಗ್ ಕೆಳಗೆ ಇರುತ್ತೆ, ಡೈರೆಕ್ಷನ್ ಕೊಡ್ತಿರ್ತಾರೆ. ನೀವು ಈ ರೂಟಲ್ಲೇ ಹೋಗಬೇಕು, ಅಲ್ಲಿ ಎಲ್ಲ ಎಂದು ಮ್ಯಾಪ್ ಇರುತ್ತೆ ಯಾವುದೇ ಸೈನ್ಸ್ಗೆ. ಬಟ್ ನಮ್ಮದು ಧ್ಯಾನದ ಮುಖಾಂತರ ಇರುತ್ತೆ, ಅದು ನಮ್ಮ ಕೈಲಿ ಇರುತ್ತೆ. ನಾವು ಒಂದು ಸೆಕೆಂಡಲ್ಲಿ ದೃಢ ಸಂಕಲ್ಪ ಮಾಡಿ ಹೋಗಬೇಕು ಸೂಕ್ಷ್ಮ ವತನಕ್ಕೆ ಅಂದರೆ ಹೋಗ್ಬಿಡ್ತೀವಿ. ನಮ್ಮನ್ನ ಮತ್ತೊಬ್ಬರು ಯಾರೂ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇರಲ್ಲ, ಯಾರ ಕೈಲೂ ಕನೆಕ್ಷನ್ ಇರಲ್ಲ. ಅದನ್ನು ಬಾಬಾ ಹೇಳ್ತಿದ್ದಾರೆ. ಇಸ್ಕೆ ಬಾದ್ ಬಾಬಾನೇ ಏಕ ದೃಶ್ಯ ದಿಕ್ಕಾಯ. ಬಾಬಾರವರು ಇದೆಲ್ಲ ಮಾತುಕತೆ ಆದಮೇಲೆ ಒಂದು ಸೂಕ್ಷ್ಮ ವತನದಲ್ಲಿ ಒಂದು ದೃಶ್ಯವನ್ನು ತೋರಿಸಿದ್ರಂತೆ. ಏನು ದೃಶ್ಯ ಅಂತ ನಾವು ಅನುಭವ ಮಾಡ್ತಾ ನೋಡೋಣ. ಬಾಬಾ ಹೇಗೆ ಹೇಳ್ತಾ ಹೋಗ್ತಾರೆ ಆ ದೃಶ್ಯವನ್ನು ನಾವು ಕೂಡ ವಿಜುವಲೈಸ್ ಮಾಡ್ತಾ ಹೋಗಬೇಕು. ನಮ್ಮ ಬುದ್ಧಿಯಲ್ಲಿ ಆ ದೃಶ್ಯಗಳನ್ನ ನೋಡ್ತಾ ಹೋದಾಗ ನಾವು ಅಶರೀರಿಯ ಅನುಭವವನ್ನು ಈಸಿಯಾಗಿ ಮಾಡಿಬಿಡ್ತೀವಿ. ನಾವು ಸೂಕ್ಷ್ಮ ವತನದಲ್ಲೇ ಇದ್ದೀವಿ ಅಂತ ಅನುಭವ ಮಾಡ್ತಾ ಹೋಗೋಣ. ಇಸ್ಕೆ ಬಾದ್ ಬಾಬಾನೇ ಏಕ ದೃಶ್ಯ ದಿಕ್ಕಾಯ. ಏಕ್ ಲೈಟ್ ಕಿ ಬಹುತ್ ಊಂಚಿ ಪಹಾಡಿ ಥಿ. ಒಂದು ಬೆಳಕಿನ ತುಂಬ ಬೆಳಕಿರುವಂಥ ಒಂದು ಉದ್ದವಾದ ದೊಡ್ಡದಾದಂಥ ಬೆಟ್ಟ ಇತ್ತು. ಉಸ್ ಪಹಾಡಿ ಕೆ ನೀಚೆ ಶಕ್ತಿ ಸೇನಾ ಅವ್ರ ಪಾಂಡವ್ ದಲ್ತ. ಆ ಬೆಟ್ಟದ ಕೆಳಗಡೆ ಶಕ್ತಿ ಸೇನಾ ಮತ್ತು ಪಾಂಡವ್ ಸೇನಾ ಮತ್ತು ಅಕ್ಕಂದರು ಮತ್ತು ಅಣ್ಣಂದರು ಏನೋ ನಿಂತ್ಕೊಂಡಿದ್ರಂತೆ. ಊಪರ್ ಸೆ ಬಾಪ್ತಾದ ಕಡೆತೆ. ಮೇಲ್ಗಡೆ ಬಾಪ್ತಾದ ಇಬ್ಬರು, ಬ್ರಹ್ಮಬಾಬಾ ಮತ್ತು ಶಿವಬಾಬಾ ಇಬ್ಬರು ಸೇರಿ ಬಾಪ್ತಾದ ಮೇಲ್ಗಡೆ ನಿಂತ್ಕೊಂಡಿದ್ರು. ಇಸ್ಕೆ ಬಾದ್ ಬಹುತ್ ಭೀಡ್ ಹೋಗೈ. ಇದ್ರ ನಂತರ ತುಂಬ ಭೀಡ್ ಅಂದರೆ ಫುಲ್ ಜನಗಳ ಸಂಖ್ಯೆ ಜಾಸ್ತಿ ಆಗೋಯ್ತು. ಹಮ್ ಸಭಿ ವಹಾ ಕಡೆ ಐಸೆ ಲಗ್ ರಹೆ ಥೆ ಜೈಸೆ ಸಾಕಾರಿ ನಹಿ ಲೇಕಿನ್ ಮಂದಿರ್ ಕೆ ಸಾಕ್ಷಾತ್ಕಾರ ಮೂರ್ತ ಕಡೆ ಹೇ. ಎಲ್ಲ ನಮ್ಮ ಪರಿವಾರದವರೇ ಅಲ್ಲೆಲ್ಲರೂ ಇಮರ್ಜ್ ಆಗಿದ್ದಾರೆ. ಹೇಗೆ ಕಾಣಿಸ್ತಿದೆ ಅಂದರೆ ಇದು ಸಾಕಾರಿ ಅಲ್ಲ, ಮಂದಿರ ಸಾಕ್ಷಾತ್ಕಾರ ಮೂರ್ತ ಮಂದಿರದಲ್ಲಿರುವಂಥವರು ಕಾಣಿಸ್ತಾ ಇದೆ. ಅಂದರೆ ಸೂಕ್ಷ್ಮ ದೇವತೆಗಳ ರೂಪ ಮಂದಿರದ ಹಾಗೆ, ಮಂದಿರದಲ್ಲಿರುವಂಥವರ ದೇವತೆಗಳ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ ಬಾಬಾರವರು. ಸಭಿ ಊಪರ್ ದೇಖ್ನೆ ಕಿ ಕೋಶಿಶ್ ಕರ್ ರಹೇ ಥೆ. ಎಲ್ಲರೂ ಮೇಲ್ಗಡೆ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಲೇಕಿನ್ ಊಪರ್ ದೇಖ್ ನಹಿ ಸಕೆ. ಆದರೆ ಮೇಲೆ ನೋಡೋದಕ್ಕಾಗಲ್ಲ. ಮೇಲೆ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಆದರೆ ಮೇಲೆ ನೋಡೋದಕ್ಕಾಗಲಿಲ್ಲ. ಜೈಸೆ ಸಭಿ ಬಹುತ್ ತರಸ್ ರಹೇ ಥೆ. ಅವರೆಲ್ಲ ನೋಡಬೇಕು ಅಂತ ಒದ್ದಾಡ್ತಾ ಇದ್ರು. ಫಿರ್ ಥೋಡಿ ದೇರ್ ಮೇ ಏಕ್ ಆಕಾಶವಾಣಿ ಕಿ ತರಹ ಆವಾಜ್ ಆಯಿ.
ಸ್ವಲ್ಪ ಸಮಯದ ನಂತರ ಆಕಾಶವಾಣಿಯ ಹಾಗೆ ಒಂದು ಶಬ್ದ ಬಂತು, ಧ್ವನಿ ಬಂತು कि ಶಕ್ತಿಯೋ और ಪಾಂಡವೋ ದ್ವಾರ ही ಕಲ್ಯಾಣ ಹೋನಾ ಹೇ. ಅವರವರು ಅಲ್ಲಿಂದ ಒಂದು ಅಶರೀರಿ ವಾಣಿ ಬಂತು. ಅದು ಅಶರೀರಿ ವಾಣಿ ಯಾರ್ದು ಅಂತ ಮುಂದೆ ಇದರಲ್ಲೇ ಹೇಳ್ತಾರೆ. ಏನಂತ ಬಂತು ಅಂದರೆ, ಶಕ್ತಿಯರು ಮತ್ತು ಪಾಂಡವರ ಮುಖಾಂತರನೇ ವಿಶ್ವದ ಕಲ್ಯಾಣ ಆಗುವುದಿದೆ ಅಂತ ಹೇಳಿದ್ರಂತೆ. उस समय हम सबके चेहरे पर बहुत ही रहम दिल का भाव था. ಆ ಸಮಯದಲ್ಲಿ ನಮ್ಮೆಲ್ಲರ ಮುಖದಲ್ಲಿ ಒಂದು ದಯೆಯ ಭಾವನೆ ಇತ್ತು. उसके बाद फिर कई लोगों को शक्तियों और पांडवों से अव्यक्त ब्रह्मा का साक्षात्कार, शिव बाबा का साक्षात्कार होने लगा. ನೋಡಿ, ವಂಡರ್ಫುಲ್ ಮಾತನ್ ಭಾವ ಹೇಳ್ತಾ ಇದ್ದಾರೆ. ಕೆಲವೊಬ್ಬರು ಶಕ್ತಿಯರು ಪಾಂಡವರನ್ನ ನೋಡಿದ ತಕ್ಷಣ ಅವ್ರನ್ನ ನೋಡಿದರೆ ಬ್ರಹ್ಮ ಬಾಬಾ ಶಿವ ಬಾಬಾರವರ ಸಾಕ್ಷಾತ್ಕಾರ ಆಗೋದಕ್ಕೆ ಸ್ಟಾರ್ಟ್ ಆಯ್ತಂತೆ. ಅಂದರೆ ಇದರ ಅರ್ಥ ಬಾಬಾ ಫ್ಯೂಚರ್ನ ಮೊದಲೇ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಾವೆಲ್ಲ ಏನು ಶಕ್ತಿಯರು ಇದ್ದೀವಿ, ಪಾಂಡವರಿದ್ದೀವಿ, ನಮ್ಮ ಪುರುಷಾರ್ಥ ಆ ಮಟ್ಟಿಗೆ ರೀಚ್ ಆಗಬೇಕು. ಬಾಬಾ ಹೇಳಿದ್ದಾರೆ ಅಂದರೆ ಅದು ಸತ್ಯ, 100ಕ್ಕೆ 100 ಸತ್ಯ ಆಗುವುದಿದೆ. ಅದಕ್ಕಾಗಿ ನಮ್ಮ ತಯಾರಿ ಈಗಿಂದ ಪುರುಷಾರ್ಥ ನಡೀತಾ ಇದ್ದರೆ ನಮ್ಮನ್ನು ನೋಡಿದವರಿಗೆಲ್ಲ ಏನಾಗುತ್ತೆ, ಬ್ರಹ್ಮಬಾಬರವರ ಸಾಕ್ಷಾತ್ಕಾರ ಆಗುತ್ತೆ, ಶುಭಾವರವರ ಸಾಕ್ಷಾತ್ಕಾರ ಆಗುತ್ತೆ. ಫಿರ್ ತೋ ವಹ ಸೀನ್ ದೇಖ್ನೆ ಕಿ ಥಿ, ಕೋಯಿ ಹಸ್ ರಹಾ ಥಾ, ಕೋಯಿ ಪಕಡ್ನೆ ಕಿ ಕೋಶಿಶ್ ಕರ್ ರಹಾ ಥಾ. ಕೆಲವೊಬ್ರು ಏನು ಮಾಡ್ತಾ ಇದ್ರಂತೆ, ನೋಡಿ ನಗ್ತಾ ಇದ್ರು ಯಾವಾಗ ಬ್ರಹ್ಮಬಾಬಾ ಶಿವಬಾಬರವರ ಸಾಕ್ಷಾತ್ಕಾರ ಆದಾಗ. ಇನ್ನು ಕೆಲವರು ಅದನ್ನು ಅವ್ರನ್ನ ಮುಟ್ಟೋದಕ್ಕೆ ಹೋಗ್ತಾ ಇದ್ರು. ಕೋಯಿ ಪ್ರೇಮ್ ಮೇ ಆಸು ಬಹಾ ರಹಾ ಥಾ. ಕೆಲವೊಬ್ಬರಿಗೆ ಖುಷಿಯಲ್ಲಿ, ಪ್ರೇಮದಲ್ಲಿ ನೋಡಿಬಿಟ್ಟು ಆನಂದ ಬಾಷ್ಪ ಅಂತ ಹೇಳ್ತೀವಲ್ವ, ಕಣ್ಣೀರು ಬರ್ತಾ ಇತ್ತು. ಲೇಕಿನ್ ಸಾರಿ ಶಕ್ತಿಯ ಆಗ್ ಕೆ ಗೋಲೆ ಸಮಾನ್ ತೇಜಸ್ವಿ ರೂಪ ಮೇ ಸ್ಥಿತ್ ಥಿ. ಆದರೆ ಶಕ್ತಿಯರೆಲ್ಲರೂ ಬೆಂಕಿಯ ಉಂಡೆ ಹೇಗಿರುತ್ತೆ ಅದರ ಸಮಾನ ಅಷ್ಟು ತೇಜಸ್ವಿಯಾಗಿ ಅವರ ರೂಪ ಅಷ್ಟು ಹೊಳಿತಾ ಇತ್ತು. ಆ ಥರ ರೂಪದಲ್ಲಿ ಸ್ಥಿತರಾಗಿದ್ದರು. इस पर बाबा ने सुनाया कि अंत समय में तुम्हारा यह व्यक्त शरीर भी बिल्कुल स्थित हो जाएगा. ಈ ಮಧ್ಯದಲ್ಲಿ ಬಾಬಾರವ್ರು ಹೇಳ್ತಾ ಇದ್ದಾರೆ, ಅಂತ್ಯದಲ್ಲಿ ನಿಮ್ಮ ಶರೀರ ಕಂಪ್ಲೀಟಾಗಿ ಸ್ಥಿರವಾಗಿ ಬಿಡುತ್ತೆ. अभी तो पुराना हिसाब किताब होने के कारण शरीर अपनी तरफ खींचता है, लेकिन अंत में बिल्कुल स्थिर शांत हो जाएगा. ಇವಾಗ ನಮ್ಮ ಹಳೆಯ ಖಾತೆ, ಪುರಾಣದ ಖಾತೆಗಳೇನಿದೆ, ಲೆಕ್ಕಾಚಾರಗಳು, ಅದು ಸ್ವಲ್ಪ ಜಗ್ತಾ ಇರುತ್ತೆ. ಶರೀರದ ಮುಖಾಂತರ ನಮ್ಮನ್ನ ಕೆಳಗೆ ಜಗ್ತಾ ಇರುತ್ತೆ. ಯಾವಾಗ ನಾವು ಸೂಕ್ಷ್ಮವತನದ ಅನುಭವ ಮಾಡ್ತಾ ಇರ್ತೀವಿ, ಕಂಪ್ಲೀಟಾಗಿ ಮಾಡೋದಕ್ಕಾಗ್ತಿರಲ್ಲ. ಕೆಲವೊಂದು ಲೆಕ್ಕಾಚಾರಗಳು, ಹಳೆಯ ಲೆಕ್ಕಾಚಾರಗಳು ನಮ್ಮನ್ನ ಭೂಮಿಯ ಕೆಳಗೆ, ಶರೀರದ ಕೆಳಗೆ ಜಗ್ತಾ ಇರುತ್ತೆ. ಆದರೆ ಅಂತಿಮದಲ್ಲಿ ಹಾಗೆ ಆಗುವುದಿಲ್ಲ. ನೀವು ಸ್ಥಿರವಾಗಿ ಶಾಂತವಾಗಿ ಆಗಿಬಿಡ್ತೀರಾ. ಕೋಯಿ ಬಿ ಹಲ್ಚಲ್ ನ ಮನ್ಮೆ ನ ತನ್ಮೆ ರಹೇಗಿ. ಅಂತ್ಯದಲ್ಲಿ ಹೇಗಾಗುತ್ತೆ ಅಂದರೆ, ಸ್ವಲ್ಪ ಕೂಡ ಹಲ್ಚಲ್, ಚಂಚಲತೆ ಇರಲ್ಲ, ಹಾಗೆ ಮನಸ್ಸಿನಲ್ಲೂ ಇರಲ್ಲ, ಶರೀರದಲ್ಲೂ ಹಲ್ಚಲ್ ಇರಲ್ಲ, ಅಂದರೆ ಚಂಚಲತೆ ಇರಲ್ಲ ಅಂತ ಹೇಳ್ತಿದ್ದಾರೆ ಬಾಬಾರವರು. ಜಿಸ್ಕೋ ಹಿ ಬಾಬಾ ಕತೆ ಹಿ ದೇಹಿ ಅಭಿಮಾನಿ ಸ್ಥಿತಿ. ಆ ಸ್ಥಿತಿಗೆ ಬಾಬಾರವ್ರು ಹೇಳ್ತಾರೆ ದೇಹಿ ಅಭಿಮಾನಿ ಸ್ಥಿತಿ, ಅಂದರೆ ಅಶರೀರಿಯ ಸ್ಥಿತಿ. ದೇಹ ಬಾನ ಸ್ವಲ್ಪ ಕೂಡ ಇರಲ್ಲ, ದೇಹಿ ಅಭಿಮಾನಿಯಾಗಿರ್ತೀವಿ, ಆತ್ಮಾಭಿಮಾನಿಯಾಗಿರ್ತೀವಿ, ಪರಿಸ್ಥಿತಿಗಳಾಗಿರ್ತೀವಿ. ಸ್ವಲ್ಪ ಕೂಡ ನಮ್ಮಲ್ಲಿ ಚಂಚಲತೆ ಇರಲ್ಲ, ಮನಸ್ಸಿನ ಚಂಚಲತೆ ಕೂಡ ಇರಲ್ಲ, ದೇಹದ ಚಂಚಲತೆ ಕೂಡ ಇರಲ್ಲ. ಯಾವಾಗ? ಅಂತಿಮದಲ್ಲಿ ಅಂತ ಹೇಳ್ತಿದ್ದಾರೆ ಬಾಬಾರವರು. जिसको ही बाबा कहते ही देही अभिमानी स्थिति. दृश्य समाप्त होने के बाद बाबा ने कहा, ಈ ದೃಶ್ಯ ಎಲ್ಲ ಸಮಾಪ್ತಿ ಆಯಿತು. ಆವಾಗ ಬಾಬಾರವರು ಹೇಳಿದರು, ಸಭಿ ಬಚ್ಚೋं को कहना कि अभी देही अभिमानी बनने का पुरुषार्थ करो. ಸೊ ಬಾಬಾರವ್ರು ಹೇಳ್ತಾ ಇದ್ದಾರೆ, ಈಗ ನಾವೆಲ್ಲರೂ ದೇಹಿ ಅಭಿಮಾನಿ ಆಗುವ ಪುರುಷಾರ್ಥವನ್ನು ಮಾಡಬೇಕು. ಇವಾಗಿಂದ ನಾವು ಪುರುಷಾರ್ಥವನ್ನು ಮಾಡ್ತಾ ಇದ್ದರೆ ಅಂತಿಮದಲ್ಲಿ ನಮಗೆ ಸಹಜವಾಗುತ್ತೆ, ಶಾಂತವಾಗುತ್ತೆ ಮನಸ್ಸು ಮತ್ತು ಶರೀರ, ಯಾವುದೇ ಚಂಚಲತೆ ಇರುವುದಿಲ್ಲ. जितना सर्विस पर ध्यान है उतना ही इस मुख्य बात पर भी ध्यान रहे कि ದೇಹಿ ಅಭಿಮಾನಿ बनना है. ಎಷ್ಟೆಲ್ಲ ನಮಗೆ ಸೇವೆಯ ಮೇಲೆ ಗಮನ ಇದೆ, ಈ ಸೇವೆನ ಮಾಡಬೇಕು, ಸಾಕಷ್ಟು ಆತ್ಮಗಳಿಗೆ ಬಾಬಾರವರ ಪರಿಚಯವನ್ನು ಕೊಡಬೇಕು. ಅದಕ್ಕಾಗಿ ಏನೆಲ್ಲ ನಾವು ಮ್ಯೂಸಿಯಂ ಮಾಡ್ತಾ ಇರ್ತೀವಿ, ಬಾಬಾರವ್ರ ಸಂದೇಶವನ್ನು ಕೊಡ್ತಾ ಇರ್ತೀವಿ, ಪಾಂಪ್ಲೆಂಟ್ಸ್ ಮಾಡ್ತಾ ಇರ್ತೀವಿ, ಟೆಂಪಲ್ಗಳಿಗೆಲ್ಲ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಪಾಂಪ್ಲೆಂಟ್ಸ್ ಹಂಚೋದೆಲ್ಲ ಮಾಡ್ತೀವಿ, ಪ್ರದರ್ಶನಿಗಳನ್ನು ಹಾಕ್ತೀವಿ, ಆನ್ಲೈನ್ ಮುಖಾಂತರ ಕ್ಲಾಸಸ್ ಮಾಡಿಸ್ತೀವಿ.
ಏನೆಲ್ಲ ಸೇವೆಗಳನ್ನ ಮಾಡ್ತಾ ಇರ್ತೀವಲ್ವ, ಪ್ರತಿದಿನ ಒಂದಲ್ಲ ಒಂದು ಸೇವೆಯನ್ನು ಮಾಡ್ತಾ ಇರ್ತೀವಿ. ಅದರ ಕಡೆ ಎಷ್ಟು ಗಮನವನ್ನು ಕೊಡ್ತೀವಿ, ಅಷ್ಟೇ ಗಮನವನ್ನು ನಾವು ಏನು ಮಾಡಬೇಕು, ದೇಹಿ ಅಭಿಮಾನಿ ಆಗೋದಕ್ಕಾಗಿ ಗಮನವನ್ನು ಕೊಡಬೇಕು ಅಂತ ಬಾಬಾರವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲ ಏನು ಮಾಡೋಣ, ಒಂದು ನಿಮಿಷ ದೇಹಿ ಅಭಿಮಾನಿ ಸ್ಥಿತಿಯ ಅನುಭವವನ್ನು ಮಾಡೋಣ. ಈಗಲಿಂದ ಅಭ್ಯಾಸ ನಮಗೆ ಮುಂದೆ ಸಹಜ ಮಾಡಿಬಿಡುತ್ತೆ. ಈ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವಂತಹ ಚೈತನ್ಯ ಶಕ್ತಿ ನಾನಾತ್ಮ ಈ ಶರೀರದ ಮಾನದಿಂದ ಸೆಕೆಂಡಿನಲ್ಲಿ ಭ್ರುಕುಟಿಯ ಮಧ್ಯದಿಂದ ಆಚೆಗೆ ಬರ್ತಾ ಇದ್ದೀನಿ. ನಿಧಾನವಾಗಿ ಆಕಾಶದ ಕಡೆ ಹೊರಡ್ತಾ ಇದ್ದೀನಿ. ಡೈರೆಕ್ಟ್ ನಾನಾತ್ಮ ಪರಮಧಾಮವನ್ನು ತಲುಪಿದ್ದೀನಿ. ಯಾವುದು ನನ್ನ ನಿಜ ಮನೆಯಾಗಿದೆ, ಶಾಂತಿಧಾಮ, ಶಕ್ತಿಧಾಮ ಆಗಿರುವಂತಹ ನನ್ನ ನಿಜ ಮನೆಯನ್ನು ನಾನು ತಲುಪ್ತಾ ಇದ್ದೀನಿ. ಎಲ್ಲ ಆತ್ಮಗಳಿಗೂ ತಂದೆಯಾಗಿರುವಂಥ, ಸೃಷ್ಟಿಯನ್ನೇ ರಚಿಸಿರುವಂಥ ಸೃಷ್ಟಿಕರ್ತ ಜಗದೀಶ್ವರ ಪರಮೇಶ್ವರ ಶಿವ ತಂದೆಯನ್ನು ನನ್ನ ಆತ್ಮ ದೂರದಿಂದ ನೋಡ್ತಾ ಖುಷಿಯಿಂದ ಪರಮಧಾಮವನ್ನು ತಲುಪ್ತಾ ಇದ್ದೀನಿ. ಸೆಕೆಂಡಿನಲ್ಲಿ ನನ್ನ ತಂದೆ ಪರಮಪಿತ ಪರಮಾತ್ಮ ತಂದೆಯನ್ನು ತಲುಪಿದ್ದೇನೆ. ಅನುಭವ ಮಾಡಿ, ಒಂದು ನಿಮಿಷದ ಅಶರೀರಿ ಅನುಭವವನ್ನು ಮಾಡೋಣ. ನನ್ನ ಆತ್ಮ ಪರಮಧಾಮದಲ್ಲಿ ಶಿವ ಪರಮಾತ್ಮ ತಂದೆ ನಿರಾಕಾರ ಜ್ಯೋತಿ, ಪ್ರಚಂಡ ಜ್ಯೋತಿಯಾಗಿ, ದಿವ್ಯ ಜ್ಯೋತಿಯಾಗಿ ಹೊಳೆಯುತ್ತಿರುವಂತಹ ಶಿವ ತಂದೆಯ ಮಿಲನವನ್ನು ಮಾಡ್ತಾ ಇದ್ದೀನಿ. ಅನುಭವ ಮಾಡಿ, ನಾನಾತ್ಮ ಪರಮಧಾಮದಲ್ಲಿ ನನ್ನ ತಂದೆ ಶಿವ ಪರಮಾತ್ಮ ತಂದೆಯ ಮಿಲನವನ್ನು ಮಾಡ್ತಾ ಇದ್ದೀನಿ. ಕಂಬೈನ್ ಸ್ವರೂಪದ ಅನುಭವವನ್ನು ಮಾಡ್ತಾ ಇದ್ದೀನಿ. ಶಿವ ಪರಮಾತ್ಮ ತಂದೆ ದಿವ್ಯ ಜ್ಯೋತಿ ಆಗಿರುವ ಪರಮಾತ್ಮ ತಂದೆಯಿಂದ ಎಲ್ಲ ಶಕ್ತಿಯ ಕಿರಣಗಳು ನಾನಾತ್ಮನಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ. ನನ್ನ ತಂದೆ ಶಾಂತಿಯ ಸಾಗರ, ಶಕ್ತಿಯ ಸಾಗರ, ಪ್ರೇಮದ ಸಾಗರ, ಆನಂದದ ಸಾಗರ, ಪವಿತ್ರತೆಯ ಸಾಗರ, ಸುಖದ ಸಾಗರ, ಆ ಎಲ್ಲ ಶಕ್ತಿಗಳು, ಸಪ್ತ ಗುಣಗಳು ನಾನಾತ್ಮನಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಅನುಭವ ಮಾಡಿ, ಎಷ್ಟೊಂದು ಶಾಂತಿ, ಎಷ್ಟೊಂದು ಹಗುರತೆಯ ಅನುಭವ ನಾನಾತ್ಮನಲ್ಲಿ ಆಗ್ತಾ ಇದೆ. ಎಲ್ಲ ಚಂಚಲತೆ, ಮನಸ್ಸಿನ ಚಂಚಲತೆ ಎಲ್ಲದೂ ಸ್ಟಾಪ್ ಆಗಿದೆ. ನನ್ನ ಆತ್ಮ ಪರಮಧಾಮದಲ್ಲಿ ಶಿವ ಪರಮಾತ್ಮ ತಂದೆಯ ಕಂಬೈನ್ ಸ್ವರೂಪದ ಅನುಭವವನ್ನು ಮಾಡ್ತಾ ಇದ್ದೀನಿ. ಅಲ್ಲಿಂದ ಸೆಕೆಂಡಿನಲ್ಲಿ ನನ್ನ ಆತ್ಮ ಸೂಕ್ಷ್ಮ ವತನದಲ್ಲಿ ಬಂದು ಸೇರ್ತಾ ಇದ್ದೀನಿ. ಇಲ್ಲಿ ನನ್ನದೇ ಆದಂಥ ಡಬಲ್ ಲೈಟ್ ಆಗಿರುವಂಥ ಸೂಕ್ಷ್ಮ ಶರೀರ ರೆಡಿ ಆಗಿದೆ. ಆ ಸೂಕ್ಷ್ಮ ಶರೀರದಲ್ಲಿ ನಾನು ಆತ್ಮ ಬಂದು ಸೇರಿಕೊಳ್ತಾ ಇದ್ದೀನಿ. ಎಲ್ಲ ಬಂಧನಗಳಿಂದ ಮುಕ್ತನಾಗಿ, ಎಲ್ಲ ಭೂಮಿಯ ಆಕರ್ಷಣೆ, ಶರೀರದ ಆಕರ್ಷಣೆ, ಎಲ್ಲ ಚಂಚಲತೆಗಳಿಂದ ನಾನು ಆತ್ಮ ಮುಕ್ತನಾಗಿ ಪರಿಷ್ಠಾ ಸ್ವರೂಪದಲ್ಲಿ ಅನುಭವ ಮಾಡ್ತಾ ಇದ್ದೀನಿ. ನನ್ನ ಎದುರುಗಡೆ ಬ್ರಹ್ಮಬಾಬರವರು, ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವಂಥ ಬ್ರಹ್ಮಬಾಬರವರಿದ್ದಾರೆ. ಅವರ ಶರೀರದಲ್ಲಿ ಬ್ರಹ್ಮಾಂಡದಿಂದ, ಪರಮಧಾಮದಿಂದ ಶಿವ ಪರಮಾತ್ಮ ತಂದೆ, ಜ್ಯೋತಿರ್ಬಿಂದು ಸ್ವರೂಪವಾದ ಶಿವ ತಂದೆ ಬಂದು ಅವರ ಭ್ರುಕುಟಿಯ ಮಧ್ಯದಲ್ಲಿ, ಬ್ರಹ್ಮರವರ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ಬಂದು ಸೇರ್ಕೊಳ್ತಾ ಇದ್ದಾರೆ. ಈ ದೃಶ್ಯವನ್ನು ನೋಡ್ತಾ ನನ್ನ ಆತ್ಮ ಖುಷಿಯ ಅನುಭವವನ್ನು ಮಾಡ್ತಾ ಇದ್ದೀನಿ. ಬಾಪ್ತಾದ ನಿರಂತರ ನನ್ನ ಆತ್ಮನಿಗೆ ಸಕಾಶವನ್ನು ಕೊಡ್ತಾ ಇದ್ದಾರೆ. ಅನುಭವ ಮಾಡಿ. ಬಾಬಾ ನಮ್ಮ ಶಿರದ ಮೇಲೆ ಅವರ ವರದಾನಿ ಹಸ್ತವನ್ನು ಇಟ್ಬಿಟ್ಟು ವರದಾನವನ್ನು ಕೊಡ್ತಾ ಇದ್ದಾರೆ. ಮಗು, ನಿರಂತರ ಯೋಗಿ ಭವ, ಪವಿತ್ರ ಭವ, ಶರೀರಿ ಭವ, ಪರಿಷ್ಠಾ ಭವ, ನಿರ್ವಿಘ್ನ ಭವ, ನಿರೋಗಿ ಭವ, ವಿಶ್ವ ಕಲ್ಯಾಣಕಾರಿ ಭವ, ವಿಶ್ವ ಸೇವಾದಾರಿ ಭವ. ಅವರ
ಸುರಿಮಳೆಯೇ ನಾನು ಆತ್ಮನ ಮೇಲೆ ಸುರಿತಾ ಇದೆ. ಎಲ್ಲ ಬಂಧನಗಳಿಂದ, ಭೂಮಿಯ ಆಕರ್ಷಣೆಯಿಂದ ನಾನು ಆತ್ಮ ಮುಕ್ತನಾಗಿ ಸೂಕ್ಷ್ಮ ವತನದಲ್ಲಿ ಬಾಪ್ದಾದಾರವರ ಸಮ್ಮುಖದಲ್ಲಿ ಸಂಪೂರ್ಣ ಪರಿಷ್ಠೆಯ ಸ್ಥಿತಿಯಲ್ಲಿ ಅನುಭವ ಮಾಡ್ತಾ ಇದ್ದೀನಿ. ಓಂ ಶಾಂತಿ. ಉಳಿದಿರುವಂಥ ಮುರುಳಿಯನ್ನು ಮುಂದಿನ ಕ್ಲಾಸ್ನಲ್ಲಿ ನಾವು ಅಧ್ಯಯನ